ಬದನೆಕಾಯಿ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬದನೆಕಾಯಿ ಚಟ್ನಿ ಅನ್ನೋದಕ್ಕಿಂತ ನಾವು ಬದನೆಕಾಯಿ ಪಜ್ಜಿ ಅಂತ ಹೇಳ್ತೀವಿ. ರೊಟ್ಟಿಗೆ ಚೆನ್ನಾಗಿರುತ್ತೆ. ಇದನ್ನು ಗ್ಯಾಸಲ್ಲಿ ಸುಡ್ತಾ ಇದ್ದೀನಿ. ಇಡೀ ಬದನೆಕಾಯಿನ ನೋಡಿ ಸುಡ್ತಾ ಇದ್ದೀನಿ. ಇದನ್ನು ತಿರುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಎಲ್ಲ ಕಡೆನೂ ಕ್ಲೀನಾಗಿ ಸುಡಬೇಕು. ನೋಡಿ ಇಲ್ಲೊಂದು ಸುಟ್ಟಿಟ್ಟಿದ್ದೀನಿ. ನೋಡಿ ಇದ್ರ ಸಿಪ್ಪೆ ತೆಗಿತಾ ಇದ್ದೀನಿ. ಹಿಂಗೆ ಕ್ಲೀನಾಗಿ ಫುಲ್ ಎಲ್ಲ ಸಿಪ್ಪೆ ತೆಕ್ಕೋಬೇಕು. ನೋಡಿ ಹಿಂಗೆ ಹಿಂಗೆ ಸಿಪ್ಪೆ ತೆಗೆದು ಸಿಪ್ಪೆ ತೆಗಿಬೇಕು. ಹಿಂಗೆ ನೋಡಿ ಹಿಂಗೆ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಈಗ ಇದ್ರದ್ದು ಬುಡ ಇದೆಯಲ್ಲ, ಇದನ್ನು ಕಟ್ ಮಾಡಿ ತೆಗಿತೀನಿ. ನೋಡಿ ಅದ್ರದ್ದು ಬುಡ ಕಟ್ ಮಾಡಿ ತೆಗೆದೆ. ಇವಾಗ ಇದನ್ನು ಕ್ಲೀನಾಗಿ ಇದು ಮಾಡಿಬಿಟ್ಟು ತೆಗೆದುಬಿಟ್ಟು ನಾನು ಒಳಗಡೆ ಹಾಳಾಗಿದೆಯಾ ಏನು ಅಂತ ಚೆಕ್ ಮಾಡಬೇಕು. ಕ್ಲೀನಾಗಿ ನೋಡ್ತೀನಿ ಬೆಳಕಲ್ಲಿ ಏನಾಗಿದೆ ಅಂತ. ನೋಡಿ ಮುಳ್ಗಾಯಿ ಪಜ್ಜಿ ತಣ್ಣಗಾಗಿದೆ. ಹಿಂಗೆ ಚೆನ್ನಾಗಿ ಕೈಯಲ್ಲಿ ಕಿವುಚಬೇಕು. ಕೈ ಕ್ಲೀನಾಗಿ ತೊಳ್ಕೊಂಡು, ಯಾಕೆಂದರೆ ಕೈಯಲ್ಲಿ ಕಿವುಚಿಲ್ಲ ಅಂದರೆ ಇದು ಸಣ್ಣ ಆಗಲ್ಲ, ಸ್ಪೂನಲ್ಲಿ ಚೆನ್ನಾಗಾಗಲ್ಲ. ಸಣ್ಣಗೆ ಕಿವುಚಬೇಕು. ನೋಡಿ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೊಂದು ರೌಂಡ್ ಹಿಂಗೆ ಕಲಿಸ್ತೀನಿ. ಇದಕ್ಕೆ ನಿಂಬೆ ಹುಳಿ ಹಾಕಬೇಕು. ನಿಂಬೆಹಣ್ಣು ಇರಲಿಲ್ಲ, ನಾನು ಬೆಂಗಳೂರು ಹೋಗಿ ನೆನ್ನೆ ಬಂದಿದ್ದು, ಹಾಗಾಗಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು, ಅದು ನಿಮ್ಮ ಇಷ್ಟ. ನೋಡಿ ಹಿಂಗೆ ಚೆನ್ನಾಗಿ ಎಲ್ಲ ಜೊತೆ ಸೇರಿ ಹಿಂಗೆ ಕಲಿಸ್ಕೋಬೇಕು ಸಣ್ಣಕ್ಕೆ. ನೋಡಿ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ. ನೋಡಿ ಒಗ್ಗರಣೆ ಸಾಸಿವೆ ಹಾಕಿದ್ದೀನಿ. ನೋಡಿ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಮೆಣಸಿನ್ಕಾಯಿ ಕಪ್ಪಾಗೋವರೆಗೆ ಎಣ್ಣೆಲಿ ಬೇಯಿಸಿದ್ದೀನಿ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಹಿಂಗೆ ಹಾಕಿದ್ರೆ ರೊಟ್ಟಿ ಸುಟ್ಕೊಬಿಟ್ರೆ ಅಕ್ಕಿ ರೊಟ್ಟಿಗೂ ಇದಕ್ಕೆ ಇವಾಗ ಅಕ್ಕಿ ರೊಟ್ಟಿ ಮಾಡ್ತೀನಿ, ಅದಕ್ಕೆ ಮಾಡ್ತಾಯಿದ್ದೀನಿ. ಸೂಪರ್ ಆಗಿರುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಾನು ಯೂಟ್ಯೂಬಲ್ಲಿ ಹೊಸದಾಗಿ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ನಾನು ಬರೀ ಅಡುಗೆ ಒಂದೇ ಇಲ್ಲ, ಮಕ್ಕಳದ್ದಿರ್ಬೋದು, ಆರೋಗ್ಯ ಟಿಪ್ಸ್ ಇರ್ಬೋದು, ಅಥವಾ ಒಂದು ಜೀವನದ ಸ್ಟೋರಿ ಇರ್ಬೋದು, ಹಂಚ್ಕೋಬೇಕು ಅಂತ ಇದ್ದೀನಿ. ನಾನೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಷ್ಟೇ ಆಯಿತು. ಮೆಣಸಿನ್ಕಾಯಿ ಎಲ್ಲ ಸಣ್ಣಕ್ಕೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಮಾಡಿಕೊಂಡು ಪಜ್ಜಿ ಹಾಕ್ಕೊಂಡು ಚಟ್ನಿ, ಮುಳ್ಗಾಯಿ ಚಟ್ನಿ ಅಂತೀರೋ ಅಥವಾ ನಾವು ಪಜ್ಜಿ ಅಂತೀವಿ, ಮುಳ್ಗಾಯಿ ಪಜ್ಜಿ ಅಂತೀವಿ, ಏನು ಅಂತೀರೋ ನೀವು ಅಂತ ನನಗೆ ಗೊತ್ತಿಲ್ಲ. ನೋಡಿ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಚೆನ್ನಾಗಾಗುತ್ತೆ. ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.